ಇನ್ನೊಂದು ಟೈಮ್ ಕ್ಲಾಸ್ ಮಾಡ್ಕೊಳ್ಳಿ ಈಕ್ವೇಶನ್ ಕಂಪ್ಲೀಟ್ ಆಗಿ ನೀವು ನೆಕ್ಸ್ಟ್ ನೋಡ್ಕೊಳ್ಳಿ ನೀವು ಇಕ್ವೇಶನ್ ನಂಬರ್ 1 ಮತ್ತು ಇಕ್ವೇಶನ್ ನಂಬರ್ 2 ನ ಯೂಸ್ ಮಾಡಿ ಜನರಲ್ ಇಕ್ವೇಶನ್ ಫಾರ್ ರೇಡಿಯಸ್ ಡಿರೈವ್ ಮಾಡಿದ್ದೀರಾ. ಇಕ್ವೇಶನ್ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಇಲ್ಲಿಂದ ಡೈವರ್ಟ್ ಮಾಡಿ ಯಾವ ಕ್ವೆಶ್ಚನ್ ಕೇಳಿದ್ರು ಕೂಡ ಅಟೆಂಡ್ ಮಾಡಬಹುದು. ಮತ್ತೆ ಎನರ್ಜಿ ಡೆರಿವೇಶನ್ ಗೆ ನೀವು ಇದನ್ನೇ ಯೂಸ್ ಮಾಡ್ತೀರಾ. ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ನೆಕ್ಸ್ಟ್ ಡಿರೈವ್ ಮಾಡ್ತೀರಲ್ವಾ, ಅವಾಗ ನೀವು ಇದೇ ಇಕ್ವೇಶನ್ ನ ಸಬ್ಸ್ಟಿಟ್ಯೂಟ್ ಮಾಡಬೇಕು, z ವ್ಯಾಲ್ಯೂ ಇರಬೇಕು. ಆಮೇಲೆ ನೀವು ಹೈಡ್ರೋಜನ್ ಅಂದ್ರೆ z ವ್ಯಾಲ್ಯೂನ ಹೇಳ್ತೀನಿ ನಾನು ಎಷ್ಟು ಹಾಕಬೇಕು ಅಂತ, ಅದನ್ನ ಯೂಸ್ ಮಾಡಿಕೊಂಡು ನೀವು ಚೇಂಜಸ್ ಮಾಡಬಹುದು. ಯಾವಾಗಲೂ ಕೂಡ ರೇಡಿಯಸ್ ಅಂತ ತಕ್ಷಣ ಟೋಟಲ್ ನಿಮಗೆ 3 + 4 ವೇರಿಯೇಬಲ್ಸ್ ಗೊತ್ತಿರಬೇಕು. ಇಲ್ಲಿ ಯಾವ್ಯಾವ ಎಪ್ಸಲ್ ನಾಟ್ ಅಂದ್ರೆ n h m ಇದೆಲ್ಲ ನಾನು ನೆಕ್ಸ್ಟ್ ಹೇಳ್ತೀನಿ. ಈಗ ಅದೇನಲ್ಲ ಒಂದೊಂದನ್ನೇ ರೆಡ್ಯೂಸ್ ಮಾಡ್ತಾ ಹೋಗುತ್ತೆ. ನೀವು ಕಂಪ್ಲೀಟ್ ನೀವು ಎನರ್ಜಿ ರೇಡಿಯಸ್ ಗೆ ಎಕ್ಸ್ಪ್ರೆಷನ್ ಡಿರೈವ್ ಮಾಡೋದಾಗಿದೆ. ನೆಕ್ಸ್ಟ್ ಮುಗಿದಿಲ್ಲ ಇನ್ನು, ಯಾಕಂದ್ರೆ ಅದು ಕ್ವಶನ್ ಅಲ್ಲಿ ಓನ್ಲಿ ರೇಡಿಯಸ್ ಅಂತ ಹೇಳಿದ್ರೆ ಹೈಡ್ರೋಜನ್ ಆಟಮ್ ಅಂತ ಕೇಳಿದ್ರೆ ಇನ್ನೊಂದು ಸಿಂಪಲ್ ಸುಮ್ಮನೆ ಹಾಕ್ತೀರಾ, ಹೇಳ್ತೀನಿ ಎಲ್ಲಿವರೆಗೂ ಅಂತ. ಬಟ್ ಅವ್ರು ಬೋರ್ಸ್ ರೇಡಿಯಸ್ ಅಂತ ಕೇಳಿದಾಗ ಇನ್ನೂ ಕಂಟಿನ್ಯೂ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ನೀವು ಬರ್ಕೊಳ್ಳಿ, ಇಷ್ಟೆಲ್ಲ ಆಗಿದೆಯಲ್ವಾ. ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಫಾರ್ ಹೈಡ್ರೋಜನ್ ಆಟಮ್, ನೀವು ಹೆಡ್ಡಿಂಗ್ ನೋಡ್ಕೊಳ್ಳಿ, ಹೈಡ್ರೋಜನ್ ಆಟಮ್ ಅಂತಾನೆ ಕೇಳಿದ್ದಾರೆ. ನಾವು ಡಿರೈವ್ ಮಾಡಿರೋದು ಆ ಎಲ್ಲ ಆಟಮ್ಸ್ ಬರೋತರ, ಅಂದ್ರೆ ಹೈಡ್ರೋಜನ್ ಲೈಕ್ ಆಟಮ್ ಯಾವುದೇ ಆಗಿರಲಿ ಎಲ್ಲದಕ್ಕೂ ಅಪ್ಲೈ ಆಗುತ್ತಿದೆ. ಬಟ್ ಹೈಡ್ರೋಜನ್ ಆಟಮ್ ಅಂತ ಕೇಳಿದಾಗ ಈ ಸ್ಟೆಪ್ ನೀವು ಯೂಸ್ ಮಾಡಲೇಬೇಕು. ಲಾಸ್ಟ್ ವೀಕ್ ಅಂದ್ರೆ 1 ಮಾರ್ಕ್ಸ್ ಯೂಸ್ ಮಾಡಿದ್ರು. ಫಾರ್ ಹೈಡ್ರೋಜನ್ ಆಟಮ್ z is equal to 1. What it represents? Because hydrogen atomic number is 1 because it has 1 proton. hydrogen atom ಅಲ್ಲಿ 1 proton ಇರುತ್ತದೆ ನ್ಯೂಕ್ಲಿಯಸ್ ಅಲ್ಲಿ. ಇದನ್ನ ಯಾವಾಗಲೂ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. 1 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಅಲ್ಲಿ ನಿಮಗೆ ಏನು ಸಿಗುತ್ತೆ, ಫೈನಲ್ ಎಕ್ಸ್ಪ್ರೆಷನ್ ಸಿಗುತ್ತೆ. therefore the radius of ಬೇಗ ಬರ್ಕೊಳ್ಳಿ. therefore the radius of nth orbit, the radius of nth orbit of hydrogen atom is r suffix n. rn is equal to ಅದೇ ಈಕ್ವೇಶನ್ ಚೇಂಜಸ್ ಮಾಡ್ತಾ ಇದೀನಿ ನೋಡಿ. ಹೇಳಿ ಏನೇನು ಬರೀಬೇಕು, epsilon naught n square x square whole divided by z ಬರೀಬಾರ್ದು because z is equal to 1 m pi e square. This is the expression for radius of electron orbit in the nth orbit of hydrogen atom. hydrogen atom ಅಲ್ಲಿ ಎಲ್ಲಾದ್ರೂ ಎಲೆಕ್ಟ್ರಾನ್ ಇರಲಿ, ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ nth ಆರ್ಬಿಟಲ್ ಅಲ್ಲಿ ಇರಲಿ, ನೀವು ಈ ಈಕ್ವೇಶನ್ ಯೂಸ್ ಮಾಡ್ಕೊಂಡು ರೇಡಿಯಸ್ ನ ಫೈಂಡ್ ಔಟ್ ಮಾಡಬಹುದು. z ಬರೋದಿಲ್ಲ, ಯಾಕೆ ಅಂದ್ರೆ ಹೈಡ್ರೋಜನ್ ಆಟಮ್ ಅಲ್ವಾ, ಅದರ ವ್ಯಾಲ್ಯೂ 1 ಇರುತ್ತೆ. ಹೈಡ್ರೋಜನ್ ಆಟಮ್ ಅಲ್ಲಿ z ವ್ಯಾಲ್ಯೂ 1 because its atomic number is 1. ಅರ್ಥ ಆಗ್ತಿಲ್ಲ? ಇಲ್ಲಿಗೆ ಕ್ವಶನ್ ನಾವು ಕೇಳಿದ್ದು ಕಂಪ್ಲೀಟ್ ಆಯಿತು. ಸಮಟೈಮ್ಸ್ ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಬೋರ್ಸ್ ರೇಡಿಯಸ್ ಅಂತ ಕೇಳ್ತಾರೆ. ಇಲ್ಲ ವಾಟ್ ಈಸ್ ಮೆಂಟ್ ಬೈ ಬೋರ್ಸ್ ರೇಡಿಯಸ್ 1 ಮಾರ್ಕ್ ಅಂತ ಕೇಳಬಹುದು. ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಬೋರ್ಸ್ ರೇಡಿಯಸ್ ಅಂತ ಕೇಳಬಹುದು. ಅದನ್ನ ನಾನು ನೆಕ್ಸ್ಟ್ ಹೇಳ್ತೀನಿ. ಇಲ್ಲಿಗೆ ನಾವು ಏನು ಹೆಡ್ಡಿಂಗ್ ಬರ್ಕೊಂಡಿರಲ್ಲ, ಕಾನ್ಸೆಪ್ಟ್ ಕಂಪ್ಲೀಟ್ ಆದಂಗೆ 5 ಮಾರ್ಕ್ಸ್ ಕಂಪ್ಲೀಟ್. ಬಟ್ ಎಕ್ಸ್ಟ್ರಾ ನೀವು ಎಕ್ಸಾಮ್ ಅಲ್ಲಿ ಬರೀತೀನಿ ಅಂದ್ರೆ ಬೋರ್ಸ್ ರೇಡಿಯಸ್ ಡಿರೈವೇಶನ್ ಕೂಡ ನೀವು ಬರೀಬೇಕಾಗಿರುತ್ತೆ. ಒಂದು ಲೈನ್ ಎಕ್ಸ್ಟ್ರಾ ಬರೀತೀವಿ ಅಷ್ಟೇ. ನೆಕ್ಸ್ಟ್ ಇದಾದ್ರೆ ಸಬ್ ಹೆಡ್ಡಿಂಗ್ ಬರ್ಕೊಳ್ಳಿ. ಮತ್ತೆ ನೀವು ಬೋರ್ಸ್ ರೇಡಿಯಸ್ ಕಂಟಿನ್ಯೂ ಪಾರ್ಟ್ ಅಂತಾನೆ ಕ್ಲಿಕ್ ಮಾಡಿದೀನ. ಬೋರ್ಸ್ ರೇಡಿಯಸ್ ರೈಟರ್ ಇನ್ ಬ್ರಾಕೆಟ್ r1 ಇದರ ಕಂಟಿನ್ಯೂ ಪಾರ್ಟ್ ಅಂತಾನೆ ಕ್ಲಿಕ್ ಮಾಡಿದ್ರೆ ಒಳ್ಳೆಯದು. ನಿಮಗೆ ಎಕ್ಸಾಮ್ ಅಲ್ಲಿ ನಿಮಗೆ ಕೂಡ ನೀವು ಕಂಟಿನ್ಯೂಸ್ ಬರೀಬೇಕಾಗಿರುತ್ತೆ. 1 ಮಾರ್ಕ್ ನೀವು ಅದನ್ನ ನೋಡ್ಕೊಳ್ಳೇಬೇಕಾಗಿರುತ್ತೆ. ಏನ್ ಸರ್ ಬೋರ್ಸ್ ರೇಡಿಯಸ್ ಸಿಂಬಲಿಕ್ ರೆಪ್ರೆಸೆಂಟ್ ಮಾಡ್ತಾ ಇದೀನಿ. r1 ಅಂತ n ವ್ಯಾಲ್ಯೂ 1 ತಗೊಂಡಿದ್ದೀನಿ. ಹೇಗಿರ್ಬೋದು ಹಂಗಾದ್ರೆ, ಅದು ಕೂಡ ರೇಡಿಯಸ್, ಬಟ್ ಎಲೆಕ್ಟ್ರಾನ್ ಯಾವ ಆರ್ಬಿಟಲ್ ಇದ್ದಾಗ, ಫಸ್ಟ್ ಆರ್ಬಿಟಲ್ ಇದ್ದಾಗ, ಅದು ಯಾವ ಆಟಮ್ ಅಲ್ಲಿ, ಹೈಡ್ರೋಜನ್ ಆಟಮ್ ಅಲ್ಲಿ ಮಾತ್ರನೇ. ಅದಕ್ಕೆ ನೀವು ಡಿಫೈನ್ ಮಾಡಿ ಅಂದ್ರೆ ಏನಂತ ಹೇಳ್ಬೋದು, ಹೈಡ್ರೋಜನ್ ಆಟಮ್ ತಗೊಳ್ಳಿ. ಈಸಿಯಾಗಿ ನೀವು ಹೇಳ್ಬಿಟ್ಟಿದ್ರೆ ಈಗ ಹೈಡ್ರೋಜನ್ ಆಟಮ್ ಅಲ್ಲಿ ನ್ಯೂಕ್ಲಿಯಸ್, ಅರೌಂಡ್ ದಿ ನ್ಯೂಕ್ಲಿಯಸ್ ಎಲೆಕ್ಟ್ರಾನ್ ರಿವಾಲ್ವ್ ಆಗ್ತಾ ಇದೆ. ಯಾವ ಆರ್ಬಿಟಲ್ ರಿವಾಲ್ವ್ ಆಗ್ತಾ ಇದ್ರೆ ನಾವು ಬೋರ್ಸ್ ರೇಡಿಯಸ್ ಹೇಳ್ಬೋದು n is equal to 1. ಅವಾಗ ನಮಗೆ ಬರೋ ರೇಡಿಯಸ್ ಏನಾಗಿರುತ್ತೆ, r1. ವಾಟ್ ಈಸ್ ಮೆಂಟ್ ಬೈ ಬೋರ್ಸ್ ರೇಡಿಯಸ್ ಅಂತ ಏನ್ ಬರೀತೀರಾ, ಇಟ್ ಈಸ್ ದಿ ರೇಡಿಯಸ್ ಆಫ್ an electron orbit. ಎಲ್ಲಿದ್ದಾಗ, ಇನ್ ಫಸ್ಟ್ ಆರ್ಬಿಟ್ ಆಫ್ ದಿ ಹೈಡ್ರೋಜನ್ ಆಟಮ್. ಹೈಡ್ರೋಜನ್ ಆಟಮ್ ಅಲ್ಲಿ
ಫಸ್ಟ್ ಆರ್ಬಿಟ್ ಅಲ್ಲಿ ಎಲೆಕ್ಟ್ರಾನ್ ರಿವಾಲ್ವ್ ಆಗ್ತಾ ಇದ್ರೆ ಅದು ರೇಡಿಯಸ್ ಇರುತ್ತಲ್ವಾ, ಅದಕ್ಕೆ ಏನಂತ ನಾವು ಹೆಸರು ಕೊಡ್ತೀವಿ? ಬೋರ್ಸ್ ರೇಡಿಯಸ್. ಅಲ್ಲಿಗೆ ಬೋರ್ಸ್ ರೇಡಿಯಸ್ ಅಂದ ತಕ್ಷಣ ನೀವು ಈಕ್ವೇಶನ್ ಅನ್ನು ಚೇಂಜಸ್ ಮಾಡಬೇಕಾಗುತ್ತೆ. ಏನಂತ ಹೈಡ್ರೋಜನ್ ಆಟಮ್ ಅಂತ ಗೊತ್ತಿದೆ, ನಾವು Z1 ಅಂತ ತಗೊಂಡಿದ್ದೀವಿ ಬಿಡಿ. ನೆಕ್ಸ್ಟ್ n ಎಷ್ಟು ಸಬ್ಸ್ಟಿಟ್ಯೂಟ್ ಮಾಡಬೇಕು? ಬೋರ್ಸ್ ರೇಡಿಯಸ್ ಅಂದ್ರೆ 1 ಅಂತ, ಅಷ್ಟೇ ಚೇಂಜಸ್. n 1 ತಗೊಂಡ್ರೆ ನೀವು ಬೋರ್ಸ್ ರೇಡಿಯಸ್ ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀರಾ. ಏನು ಬೋರ್ಸ್ ರೇಡಿಯಸ್ ಅಂದ್ರೆ it is the radius of the electron orbit in first orbit of the hydrogen atom. hydrogen atom ಅಲ್ಲಿ ಫಸ್ಟ್ ನೇ ಆರ್ಬಿಟ್ ಅಲ್ಲಿ ಎಲೆಕ್ಟ್ರಾನ್ ಇದ್ದಾಗ ಅದರ ರೇಡಿಯಸ್ ಏನು ಆಗುತ್ತೆ? ಬೋರ್ಸ್ ರೇಡಿಯಸ್. ಅದರ ವ್ಯಾಲ್ಯೂ ಎಷ್ಟಿರುತ್ತೆ ಅಂತ ಗೊತ್ತಾಗಬೇಕು ಅಂದ್ರೆ ನೀವು ಏನೇನ್ ಮಾಡಬೇಕು? R1 ಸಿಗಬೇಕು ಅಂದ್ರೆ n 1 ಹಾಕ್ತೀರಾ, h ಗೊತ್ತಿರಬೇಕು ನಿಮಗೆ, ಎಪ್ಸಿಲಾನ್ ಗೊತ್ತಿರಬೇಕು, v ಗೊತ್ತಿರಬೇಕು ನಾವೆಲ್ಲ ಕಾನ್ಸ್ಟೆಂಟ್ಸ್ ಫಸ್ಟ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿರಬೇಕು. h ಅಂದ್ರೆ ಏನಿದೆ? ಫ್ಲಕ್ಸ್ ಕಾನ್ಸ್ಟೆಂಟ್. ನಾನು ಸಬ್ಸ್ಟಿಟ್ಯೂಟ್ ಮಾಡಿ ತೋರಿಸ್ತೀನಿ ವ್ಯಾಲ್ಯೂಸ್ ಅಂತ. ಎಪ್ಸಿಲಾನ್ ಅಂದ್ರೆ ದಟ್ ಇಸ್ ಆಲ್ಸೋ ಕಾನ್ಸ್ಟೆಂಟ್, ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಅಂತ, ಚಾರ್ಜ್ ಆಫ್ ಫ್ರೀಸ್ ಅಂತ ಬರುತ್ತೆ. m ಅಂದ್ರೆ ಏನು? ಮಾಸ್ ಆಫ್ ದಿ ಎಲೆಕ್ಟ್ರಾನ್. e ಅಂದ್ರೆ ಏನು? ಚಾರ್ಜ್ ಆಫ್ ದಿ ಎಲೆಕ್ಟ್ರಾನ್. ಇಷ್ಟನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಮಾತ್ರ ನಮಗೆ R1 ವ್ಯಾಲ್ಯೂ ಅಂದ್ರೆ ಬೋರ್ಸ್ ರೇಡಿಯಸ್ ವ್ಯಾಲ್ಯೂ ಸಿಗುತ್ತೆ. ಅಲ್ಲಿವರೆಗೂ ನೀವು ರಿಸರ್ವೇಶನ್ ಬರೆದ್ರೆ ಒಳ್ಳೆಯದು ಎಕ್ಸಾಮ್ ಅಲ್ಲಿ. ನೆಕ್ಸ್ಟ್ ಅದನ್ನ ಕಂಟಿನ್ಯೂ ಮಾಡೋಣ. ಹೇಗೆ ಬರ್ಕೊಂಡಿದ್ದೀರಲ್ವಾ ಬೋರ್ಸ್ ರೇಡಿಯಸ್ ಅಂತ? ಫಸ್ಟ್ ಡೆಫಿನೇಷನ್ ಬರ್ಕೊಳ್ಳಿ. ದಿ ರೇಡಿಯಸ್ ಆಫ್ ಒಂದು ಮಾರ್ಕ್ ಕೇಳ್ಬೋದು. ದಿ ರೇಡಿಯಸ್ ಆಫ್ ಫಸ್ಟ್ ಆರ್ಬಿಟ್. ನೋಡಿ ಇದು ಇಂಪಾರ್ಟೆಂಟ್. ದ ರೇಡಿಯಸ್ ಆಫ್ ಯಾವ ಆರ್ಬಿಟ್ ರೇಡಿಯಸ್ ತಗೋಬೇಕು? ಫಸ್ಟ್ ಆರ್ಬಿಟ್. ಯಾವ ಆಟಮ್ ಅಲ್ಲಿ? ದ ರೇಡಿಯಸ್ ಆಫ್ ಫಸ್ಟ್ ಆರ್ಬಿಟ್ ಇನ್ ಹೈಡ್ರೋಜನ್ ಆಟಮ್ is called Bohr's radius. ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇದು. The radius of the first orbit in hydrogen atom is called Bohr's radius. ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಮಾತ್ರ ನಮಗೆ R1 ವ್ಯಾಲ್ಯೂ ಆಫ್ Bohr's radius ವ್ಯಾಲ್ಯೂ ಸಿಗುತ್ತೆ. ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಫಾರ್ Bohr's radius ಆದಷ್ಟು ಎಕ್ಸಾಂಪಲ್ ಇಷ್ಟನ್ನು ಬರೀರಿ. ಫಾರ್ Bohr's radius n is equal to how much? 1. ಫಸ್ಟ್ ಆರ್ಬಿಟ್ ಆಗಿರೋದ್ರಿಂದ n1 ಅಂತ ತಗೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನೋಡ್ಕೊಳ್ಳಿ. therefore R1 is equal to ಜನರಲ್ ಈಕ್ವೇಶನ್ ಅಬ್ಸರ್ವ್ ಮಾಡಿ. ಹೈಡ್ರೋಜನ್ ಆಟಮ್ಗೆ ಏನು ಬರ್ಕೊಂಡಿದ್ರಲ್ಲ ಹೇಳಿ ಯಾವುದು? Rn is equal to epsilon n square h square whole divided by m into pi into e square. ಇಲ್ಲಿ epsilon naught value ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ ಫಸ್ಟ್. What is the value of epsilon naught? 8.854 into 10 to the power of minus 12 farad per meter. ಮೀಟರ್ ಬರ್ಕೊಳ್ಳಿದ್ದೀನ ನಿಮಗೆ ಚಾರ್ಜ್ ಅಂಡ್ ಫೀಲ್ಡ್ಸ್ ಅಲ್ಲಿ ಬರುತ್ತೆ. ಎಪ್ಸಿಲಾನ್ ನಾಟ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಇಂಟು ಏನೇನಿದೆ ಇನ್ನು n ಅಂದ್ರೆ ಏನು? ಫಸ್ಟ್ ಆರ್ಬಿಟ್ ಅಲ್ವಾ, ಹಾಗಾಗ್ಬಿಟ್ಟು ಅದು 1 ಸ್ಕ್ವೇರ್ ಇಂಟು h is a Planck's constant, dual nature of radiation ಅಂತ ಹೇಳಿದ್ವಿ ನಾನು. ಏನು ಅದರ ವ್ಯಾಲ್ಯೂ? 6.625 into 10 to the power of minus 34 joule second. whole square ಇದೆ, whole square ತಗೋತಾ ಇದ್ದೀವಿ. epsilon naught n square h square ಕಂಪ್ಲೀಟ್ ಆಯ್ತಲ್ವಾ? ನೆಕ್ಸ್ಟ್ m pi e square. m ಅಂದ್ರೆ ಇಲ್ಲಿ ಮಾಸ್ ಆಫ್ ದಿ ಎಲೆಕ್ಟ್ರಾನ್ ಎಷ್ಟಿರುತ್ತೆ? 9.1 into 10 to the power of minus 31 kg into pi value ಗೊತ್ತಿದೆ ನಿಮಗೆ 3.14. charge of the electron is 1.6 into 10 to the power of minus 19 coulomb whole square here. e square ತಗೊಂತಾ ಇದೀನಿ. ನೀವು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ನಿಮಗೆ R1 ವ್ಯಾಲ್ಯೂ ಸಿಗುತ್ತೆ. SI ಯೂನಿಟ್ ಅಲ್ಲಿ ಸಿಗುತ್ತೆ ನಿಮಗೆ. that is 0.53 into 10 to the power of minus 10 meter. ಇದನ್ನ ನೀವೇನು ತಗೋಬಹುದು? 10 to the power of minus 10 meter is nothing but 1 angstrom. ಜನರಲ್ ಅನ್ನು ಆಂಗ್ಸ್ಟ್ರಾಂಗ್ ಅಲ್ಲಿ ಹೇಳೋದ್ರಿಂದ ಕಡಿಮೆ ಡಿಸ್ಟೆನ್ಸ್ ಇರೋದ್ರಿಂದ 0.53 angstrom. This is the value of Bohr's radius. ಈ ತರ ಕ್ವೆಶ್ಚನ್ಸ್ ಇರುತ್ತೆ ನಿಮಗೆ.
what is meant by Boas radius or write the value of Boas radius ಅಂತ ಕೇಳಿದ್ರೆ ನೀವು ಡೈರೆಕ್ಟ್ ಈ ವ್ಯಾಲ್ಯೂಸ್ ಬರೀಬೇಕಾಗಿದೆ 0.53 ಆಂಗ್ಸ್ಟ್ರಾಮ್. ಏನಿಲ್ಲ ಅರ್ಥ, ಎಲೆಕ್ಟ್ರಾನ್ ಫಸ್ಟ್ ಆರ್ಬಿಟಲ್ಲಿ ಹೈಡ್ರೋಜನ್ ಆಟಮ್ ಅಲ್ಲಿ ರಿವಾಲ್ವ್ ಆಗ್ತಾ ಇದೆ, ಅದರ ರೇಡಿಯಸ್ ವ್ಯಾಲ್ಯೂ ಎಷ್ಟಿರುತ್ತೆ, r1 ಅಷ್ಟಿರುತ್ತೆ. r1 ಅಂದ್ರೆ ಎಷ್ಟು, 0. ಅಂದ್ರೆ ಡಿಸ್ಟೆನ್ಸ್ 0.53 into 10 to the power of minus 10 ಮೀಟರ್ ಅಷ್ಟೇ ಇರುತ್ತೆ. ಇದನ್ನ ಸ್ಟ್ಯಾಂಡರ್ಡ್ ಆಗಿ ನೀವು ಒಂದು ಕ್ವಶನ್ ಅರೇಂಜ್ ಮಾಡಬಹುದಾಗಿರುತ್ತೆ. ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ನಿಮಗೆ ಯಾವಾಗಲೂ ಗೊತ್ತಿರಬೇಕು, ಆಗಿದ್ದು ಮಾತ್ರ ನೀವು ಸಿಇಟಿಯಲ್ಲಿ ಸಾಲ್ವ್ ಮಾಡೋ ಚಾನ್ಸಸ್ ಇರುತ್ತೆ. ಈಗ ಫಸ್ಟ್ ಆರ್ಬಿಟಲ್ ನಿಮಗೆ ಗೊತ್ತಾಗಿದೆ ಹೈಡ್ರೋಜನ್ ಆಟಮ್ ಅಲ್ಲಿ, ಸೆಕೆಂಡ್ ಆರ್ಬಿಟಲ್, ಥರ್ಡ್ ಆರ್ಬಿಟಲ್, ಫೋರ್ತ್ ಆರ್ಬಿಟಲ್ ಕೇಳಿದಾಗ ಏನ್ ಮಾಡ್ತೀರಾ, ಇಲ್ಲಿ ಚೇಂಜಸ್ ಆಗುತ್ತೆ. ಇಲ್ಲಿ ಚೇಂಜಸ್ ಆಗುತ್ತೆ, ಎಪ್ಸಿಲಾನ್ ನಾಟ್ ಚೇಂಜ್ ಆಗಲ್ಲ, ಎಚ್ ಚೇಂಜ್ ಆಗಲ್ಲ, ಯಾವುದು ಚೇಂಜ್ ಆಗಲ್ಲ. ಆಗ ಓನ್ಲಿ ಎನ್ ಚೇಂಜ್ ಆದ್ರೆ ಆರ್ ಚೇಂಜ್ ಆಗಬೇಕು. ಅದು ಗೊತ್ತಿದೆ ನಿಮಗೆ. ಎನ್ ಇನ್ಕ್ರೀಸಸ್, ಫಸ್ಟ್ ಆರ್ಬಿಟ್ ಆಯ್ತಾ, ಸೆಕೆಂಡ್ ಆರ್ಬಿಟ್ R2 ಏನಾಗಿದೆ, R2 is greater than R1 because N2 is greater than N1. ಈ ರಿಲೇಷನ್ ನೋಡಿದ್ರೆ N ವ್ಯಾಲ್ಯೂ ಜಾಸ್ತಿ ಆಗುತ್ತೆ, R ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಎಷ್ಟು ಜಾಸ್ತಿ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಿಮ್ಗೊಂದು ಈಕ್ವೇಶನ್ ನಾನು ನೋಟಲ್ಲಿ ಬರೆಸ್ತಾ ಹೋಗ್ತೀನಿ. ಹೈಡ್ರೋಜನ್ ಆಟಮ್ಗೆ ಹೈಡ್ರೋಜನ್ ಲೈಕ್ ಆಟಮ್ಸ್ ಅಂತ ಬರುತ್ತೆ. ಅಂದ್ರೆ ಒಂದು ಎಲೆಕ್ಟ್ರಾನ್ ಆಟಮ್ಸ್ ಇದು ಕೆಲವಿದಾವೆ. ಎಕ್ಸಾಂಪಲ್ ಹೀಲಿಯಂ He+, ಲಿಥಿಯಂ Li++, ಮತ್ತು ಬೆರಿಲಿಯಂ De++. ಅಂದ್ರೆ 3 ಎಲೆಕ್ಟ್ರಾನ್ಸ್ ರಿಮೂವ್ ಆದಾಗ ಯಾವ ತರ ಬರುತ್ತೆ, ಆ ಅಯಾನ್ಸ್ ತಗೊಂಡು ನಾವು ಸಿಂಗಲ್ ಅಯಾನ್ ಇರೋ ಆಟಮ್ ಅನ್ನು ತಗೊಂಡು ನಿಮಗೆ ಎನ್ ವ್ಯಾಲ್ಯೂಸ್ ಮತ್ತೆ ಆರ್ ಎನ್ ವ್ಯಾಲ್ಯೂಸ್ ಶಿಫ್ಟ್ ಮಾಡಿ ಆಗ ಕ್ಯಾಲ್ಕುಲೇಟ್ ಮಾಡಬಹುದಾಗಿರುತ್ತೆ. ಇಲ್ಲಿಗೆ ಕಂಪ್ಲೀಟ್ ಡೆರಿವೇಶನ್ ಆಯ್ತು. ಯಾವ ರೀತಿ ಡೆರಿವೇಶನ್ ಮಾಡಿದ್ದು, ರೇಡಿಯಸ್ ಆಫ್ ದಿ ಎಲೆಕ್ಟ್ರಾನ್ ಆರ್ಬಿಟ್. ಅವರು ಬೋರ್ಸ್ ರೇಡಿಯಸ್ ಅಂತ ಕೇಳಿದ್ರೆ ಕಂಪ್ಲೀಟ್ ಆಗಿ ಡಿರೈವ್ ಮಾಡಿ, ಓನ್ಲಿ ರೇಡಿಯಸ್ ನೀವು ಪ್ರೀವಿಯಸ್ ಇದಕ್ಕಿಂತ ಮುಂಚೆ ಸ್ಟಾಪ್ ಮಾಡಬಹುದು. ಬಟ್ ಕಂಪ್ಲೀಟ್ ಆಗಿ ನೋಡ್ಕೊಳ್ಳೋದ್ರಿಂದ ಒಳ್ಳೆಯದು. ಕಂಪ್ಲೀಟ್ ಆಗಿದೆ ಡೆರಿವೇಶನ್ 5 ಮಾರ್ಕ್ಸ್ ಗೆ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ನೋಟ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ಬಹಳ ನಿಧಾನಕ್ಕೆ ಹೇಳ್ಕೊಳ್ತಾ ಇದ್ದೀವಿ, ಅರ್ಥ ಮಾಡ್ಕೊಂಡು ನೀವು ನೋಟ್ಸ್ ಮಾಡ್ಕೊಳ್ಳೇಬೇಕಾಗಿರುತ್ತೆ ಹೇಳ್ತಾ ಇದ್ದೀನಿ. ಇನ್ನೊಂದು ಏನು ಅಂದ್ರೆ ಏನ್ ಮಾಡ್ತಾ ಇದ್ದೀನಿ ಈಗ, ಇದೆಲ್ಲ ಆಲ್ರೆಡಿ ಆಗಿರೋದೆ. ಇಲ್ಲಿವರೆಗೂ ಕೂಡ ನಾವು ಮಾಡಿದೀನಿ ಮುಂಚೆ ಇರೋ ವಿಡಿಯೋಸ್ ಅಲ್ಲಿ, ಅದು ರಿಪೀಟೆಡ್ ಆಗಿ ಹೇಳಿದೀನಿ. ಮತ್ತೆ ನೋಟ್ಸ್ ಮಾತ್ರ ಕಾಲೇಜಿಗೆ ಬಂದು ಪ್ರಿಂಟೆಡ್ ನೋಟ್ಸ್ ಕಲೆಕ್ಟ್ ಮಾಡ್ಕೊಳ್ಳೇಬೇಕು. ಇಲ್ಲ ಅಂದ್ರೆ ಏನೋ ಸರ್ ನೆಟ್ವರ್ಕ್ ಪ್ರಾಬ್ಲಮ್ ಆಯ್ತು ಬರ್ಲಿಲ್ಲ ಅಂದ್ರೆ ಮುಂದೆ ಏನು ಕಂಟಿನ್ಯೂಟಿ ಸಿಗಲ್ಲ. ಆತರ ಏನಾದ್ರು ಪ್ರಾಬ್ಲಮ್ ಇದ್ದಾಗ ನೀವು ಅದನ್ನು ಹೊರಗಡೆ ಬಂದು ಅರ್ಥ ಮಾಡ್ಕೋಬೇಕಂದ್ರೆ ನಿಮ್ಮ ಹತ್ರ ಒಂದು ರೆಡಿ ನೋಟ್ಸ್ ಮಟೀರಿಯಲ್ ಇರಬೇಕಾಗಿರುತ್ತೆ. ನೋಟ್ ಅಲ್ಲಿ ಪಾಯಿಂಟ್ಸ್ ಬರ್ತವೆ, 3 ಪಾಯಿಂಟ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಫಸ್ಟ್ ಒನ್ ಬರ್ಕೊಳ್ಳಿ, ಗ್ಯಾಸ್ ಡೆರಿವೇಶನ್ ಕಂಪ್ಲೀಟ್ ಆಗಿದೆ. ಎಕ್ಸ್ಟ್ರಾ ಪಾಯಿಂಟ್ಸ್ ಬರ್ಸ್ತಾ ಇದೀನಿ. ಗ್ಯಾಸ್ ದಿ ಎಪ್ಸಿಲಾನ್ ನಾಟ್ ನಿಮಗೆ ಗೊತ್ತಿದೆ ಕಾನ್ಸ್ಟೆಂಟ್ ಅಂತ. ಮತ್ತೆ ಏನೇನು ಕಾನ್ಸ್ಟೆಂಟ್ ಬರುತ್ತೆ, H, M and E are constants in the expression for radius. Epsilon, H, M and E charge of the electron are constant. Therefore in this equation here epsilon n square m z phi e square. ಇದು ಜನರಲ್ ಈಕ್ವೇಶನ್. ಎಲ್ಲ ಆಟಮ್ಸ್ ಬರುತ್ತೆ. ಹೈಡ್ರೋಜನ್ ಅಂದ್ರೆ 1, ಬೇರೆ ಹೈಡ್ರೋಜನ್ ಲೈಕ್ ಆಟಮ್ಸ್ ಅಂದ್ರೆ z ವ್ಯಾಲ್ಯೂ ಚೇಂಜಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೀಲಿಯಂ ಆದ್ರೆ 2 ತಗೊಂತೀರಾ, ಲಿಥಿಯಂ ಆದ್ರೆ 3 ತಗೊಂತೀರಿ, ಈ ತರ ಚೇಂಜಸ್ ಆಗುತ್ತೆ. ಹಾಗಾಗಿ ನೀವು ಜನರಲ್ ಈಕ್ವೇಶನ್ ನಾವು ಇಟ್ಕೊಳ್ಳಿ. ಇದರಲ್ಲಿ ನೋಡ್ಕೊಳ್ಳಿ, z ಹೈಡ್ರೋಜನ್ ಆಟಮ್ ಆದ್ರೆ z ಬಿಡುತ್ತೆ. ಎಪ್ಸಿಲಾನ್ ನಾಟ್ ಇದೆ ಕಾನ್ಸ್ಟೆಂಟ್, h ಇದೆ ಕಾನ್ಸ್ಟೆಂಟ್, m ಇದೆ ಕಾನ್ಸ್ಟೆಂಟ್, e ಇದೆ ಕಾನ್ಸ್ಟೆಂಟ್, ಪೈ ಕಾನ್ಸ್ಟೆಂಟ್ ಗೊತ್ತಿದೆ. ಅಲ್ಲಿ ಓನ್ಲಿ ವೇರಿಯೇಬಲ್ ಯಾವುದು ಇಟ್ಕೊಂಡಿದೆ ಇಲ್ಲಿ n ಚೇಂಜಸ್ ಅಂದ್ರೆ ಏನ್ ಚೇಂಜಸ್ ಆಗುತ್ತೆ, ಆ ರಿಲೇಷನ್ ಬಳಸ್ತಾ ಇದೆ. Yes, the epsilon, h, m and e are constant. Then when a constant ಅಂದ್ರೆ ಒಂದು ರಿಲೇಷನ್ ಉಂಟು ಮತ್ತೆ ಏನದು, Rn is directly proportional to the n square. Rn ಅನ್ನೋದು ಡಿಪೆಂಡ್ ಆಗಿರುತ್ತೆ ಓನ್ಲಿ ಯಾವ್ದ್ರ ಮೇಲೆ, ಇವೆಲ್ಲ ಕಾನ್ಸ್ಟೆಂಟ್ಸ್ ಆಗಿರೋದ್ರಿಂದ. ಅಲ್ಲ ಹೈಡ್ರೋಜನ್ ಆಟಮ್ ಅಲ್ಲಿ z ತಗೊಂತಾ ಇಲ್ಲ ನಾನು 1 ಆಗಿರೋದ್ರಿಂದ, ಇನ್ನು ಉಳಿದಿರೋ ಎಲ್ಲ ಕಾನ್ಸ್ಟೆಂಟ್ ಅಂದ್ರೆ ಓನ್ಲಿ n is variable. n 1 ಇದ್ರೆ ಬೋರ್ಸ್ ರೇಡಿಯಸ್, n ಬೇರೆ ಬೇರೆ ಆರ್ಬಿಟ್ಸ್ ಅಲ್ಲಿ ಇರಬಹುದು, ಅಂದ್ರೆ ಎಲೆಕ್ಟ್ರಾನ್ ಬೇರೆ ಬೇರೆ ಆರ್ಬಿಟ್ಸ್ ಹೋಗಿರಬಹುದಾಗಿರುತ್ತೆ. therefore ಇದು ನೋಡಿ ನೀವು ಏನು ಕನ್ಕ್ಲೂಡ್ ಮಾಡ್ತೀರಾ ಹೇಳ್ಬೋದು ನೀವೇ, in an hydrogen atom or in any atom, the hydrogen atom ತಗೊಳ್ಳಿ ಈಸಿ ಆಗುತ್ತೆ ನಿಮಗೆ, z ನೆಗ್ಲೆಕ್ಟ್ ಮಾಡಿ. the radius, orbital radius of an electron is directly proportional to the square of the orbital number.
how the radius varies with the principal quantum number ಅಂತ ಕೇಳ್ತಾರೆ ಇನ್ ಹೈಡ್ರೋಜನ್ ಆಟಮ್ ಅಥವಾ ಏನು ಬರೀತೀರಾ ನೀವು ಹಿಂಗ್ ಬರೀಬೇಕು in hydrogen atom the orbital radius or radius of the electron orbit is directly proportional to the directly proportional square of the principal quantum number ಅಂತ ಹೇಳಬೇಕಾಗಿರುತ್ತೆ ನೀವು ಇದನ್ನ ಬರ್ಕೋಬೇಕು ಸೆಂಟೆನ್ಸ್ ಇಷ್ಟ ಆಗಿದ್ರೆ ಬರ್ಕೊಳ್ಳಿ ಮತ್ತೆ ಬೇಗ therefore first point ಅಲ್ಲಿ ಇದೆಲ್ಲ therefore the electron radius or the radius of therefore the radius of electron orbit ನೋಡಿ ಹೇಳ್ಬೋದಿದೆ the radius of an electron orbit is directly proportional to ಸ್ವಲ್ಪ ಫಾಸ್ಟ್ ಆಗಿ ಬರ್ಕೊಳ್ಳಿ the radius of an electron orbit is directly proportional to ಯಾವ್ದಕ್ಕೆ directly proportional ಇದೆ square of the ಹೇಳಬೇಕು ನೀವು ಇದನ್ನ square of the principal quantum number square of the principal quantum number principal quantum number n is equal to 1 2 3 4 so on ಅದರ ಸ್ಕ್ವೇರ್ ಗೆ ಇದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿದೆ ಅಂತ ಹೇಳ್ತಾರೆ ಆಯ್ತಾ ನೆಕ್ಸ್ಟ್ ಇದೆಲ್ಲ ಫಸ್ಟ್ ಪಾಯಿಂಟ್ ಅಲ್ಲಿ ಹೇಳ್ತೀನಿ ನೆಕ್ಸ್ಟ್ ಸ್ಲೈಡ್ ದಟ್ ಈಸ್ ನೀವು ನೋಡ್ತಾ ಹೋದ್ರೆ ಏನು ಚೇಂಜಸ್ ಆಗಬಹುದು ಎಕ್ಸಾಂಪಲ್ 0.53 ಇದೆ ಫಸ್ಟ್ ಆರ್ಬಿಟಲ್ ಆರ್ಮ್ಸ್ಟ್ರಾಂಗ್ ಅಷ್ಟು ಯಾವುದು ಆರ್ಟ್ ಏನಾಗಬಹುದು ಯಾರು ಹೇಳ್ತೀರಾ 0.53 ಇಂದ ಜಾಸ್ತಿ ಎಷ್ಟಾಗುತ್ತೆ n is equal to 1 ಹಾಕಿದಾಗ ನಮಗೆ ವ್ಯಾಲ್ಯೂ ಬಂದಿದೆ ನೆಕ್ಸ್ಟ್ n is equal to 2 ಹಾಕಬೇಕು n is equal to 2 ಹಾಕಿದ್ರೆ ಏನಾಗುತ್ತೆ 2 ಸ್ಕ್ವೇರ್ ಅಂದ್ರೆ 4 ಆಗುತ್ತೆ ಅಂದ್ರೆ into 2 ಸ್ಕ್ವೇರ್ means into 4 ಮಾಡಬೇಕು r3 ಸಿಗಬೇಕು ಅಂದ್ರೆ 0.53 ಗೊತ್ತಿರುತ್ತೆ into n is equal to 3 ಹಾಕಬೇಕು ಅಲ್ಲಿಗೆ 3 ಸ್ಕ್ವೇರ್ ಅಂದ್ರೆ ಏನಾಗುತ್ತೆ 9 ಅಂದ್ರೆ 0.53 into 4 that gives r2 0.53 into 9 that gives r3 similarly r4 ಸಿಗಬೇಕು ಏನು ಮಾಡ್ತೀರಾ 0.53 ಫಸ್ಟ್ ಆರ್ಬಿಟ್ ರೇಡಿಯಸ್ into 4 ಸ್ಕ್ವೇರ್ ಮಾಡಬೇಕು ಅಂದ್ರೆ 60 ಗೊತ್ತಾಗ್ತಾ ಇಲ್ವಾ ಈ ತರ ನಿಮಗೆ ವ್ಯಾಲ್ಯೂಸ್ ಚೇಂಜಸ್ ಆಗುತ್ತೆ ಫಸ್ಟ್ ಆರ್ಬಿಟ್ ಗಿಂತ ಸೆಕೆಂಡ್ ಆರ್ಬಿಟ್ ಇದು 4 ಟೈಮ್ಸ್ ಜಾಸ್ತಿ ಇರುತ್ತೆ ಅದೇ ತರ ಫಸ್ಟ್ ಆರ್ಬಿಟ್ ಗಿಂತ ಥರ್ಡ್ ಆರ್ಬಿಟ್ ನೋಡಿದ್ರೆ 9 ಟೈಮ್ಸ್ ಜಾಸ್ತಿ ಇರುತ್ತೆ ಏನು ಅದರ ರೇಡಿಯಸ್ ಅದನ್ನ ನೀವು ನೋಡಬಹುದಾಗಿರುತ್ತೆ therefore ಯಾವ ತರ ಕಂಪೇರ್ ಮಾಡ್ತೀರಾ r1 is to r2 is to r3 ಬೇಗ ಬರ್ಕೊಳ್ಳಿ so r is equal to generally is 1 ಅಂತ ತಗೊಂಡ್ರೆ 1 ಟೈಮ್ ಅಂತ ಇದೆ into ಎಷ್ಟಾಯ್ತದು 4 ಟೈಮ್ಸ್ ಆಯ್ತು ನೆಕ್ಸ್ಟ್ ಏನಾಯ್ತು ಕಂಪೇರ್ ಮಾಡಿದ್ರೆ 9 ಟೈಮ್ಸ್ ಅಂದ್ರೆ ನೀವು ಕಂಪೇರ್ ಮಾಡೋದು ಈಸಿ ಆಗುತ್ತೆ ಅದರ ಸ್ಕ್ವೇರ್ಸ್ ಅಷ್ಟು ಜಾಸ್ತಿ ಆಗ್ತಾ ಇದೆ n ವ್ಯಾಲ್ಯೂಸ್ ಇನ್ಕ್ರೀಸ್ ಆದಂಗೆಲ್ಲ ರೇಡಿಯಸ್ r1 ಗಿಂತ r2 4 ಟೈಮ್ಸ್ ಜಾಸ್ತಿ r1 ಗಿಂತ r3 9 ಟೈಮ್ಸ್ ಜಾಸ್ತಿ ಆಗ್ತದೆ ಇದನ್ನ ಅಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿದೆ ಇದು ಒಂದು ಮಾಡ್ಕೊಂಡು ನಿಮಗೆ ಯೂಸ್ ಆಗುವಂತ ಪಾಯಿಂಟ್ಸ್ ಆಗಿರುತ್ತೆ ಅಲ್ಲಿಗೆ ಕಂಪ್ಯಾರಿಸನ್ ಸಿಗುತ್ತೆ ನಿಮಗೆ ಫಸ್ಟ್ ಆರ್ಬಿಟ್ ಸೆಕೆಂಡ್ ಆರ್ಬಿಟ್ ಥರ್ಡ್ ಆರ್ಬಿಟ್ ಈ ತರ ಆರ್ಬಿಟಲ್ ನಂಬರ್ ಚೇಂಜ್ ಆದ್ರೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಚೇಂಜ್ ಆದ್ರೆ ರೇಡಿಯಸ್ ಇನ್ಕ್ರೀಸ್ ಆಗುತ್ತೆ ಎಷ್ಟು ಇನ್ಕ್ರೀಸ್ ಆಗುತ್ತೆ ಅಂದ್ರೆ ದಟ್ ರೆಪ್ರೆಸೆಂಟೆಡ್ ಬೈ ದಿ ಗ್ರಾಫ್ ಬೇಕಾದ್ರೆ ಈ ಗ್ರಾಫ್ ಬೇಗ ಹಾಕೊಳ್ಳಿ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ವರ್ಸಸ್ ಆರ್ಬಿಟಲ್ ರೇಡಿಯಸ್ ಈ ತರ ಕೆಲಸ ಗೊತ್ತಿಲ್ಲ ಸರ್ one point complete ಆಯ್ತು ಫಸ್ಟ್ ಪಾಯಿಂಟ್ ಅಲ್ಲಿ ಏನು ಗೊತ್ತಾಗ್ತದೆ ನಮಗೆ ರಿಲೇಶನ್ ಬಿಟ್ವೀನ್ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಅಂಡ್ ಆರ್ಬಿಟಲ್ ರೇಡಿಯಸ್ ಇನ್ ಹೈಡ್ರೋಜನ್ ಆಟಮ್ ಒಂದು ಪಾಯಿಂಟ್ ಕಂಪ್ಲೀಟ್ ಮಾಡಿದೀನಿ ನೆಕ್ಸ್ಟ್ ಪಾಯಿಂಟ್ ನೋಟ್ ಅಲ್ಲಿ ಬರ್ಕೊಳ್ಳಿ ಬೇಗ ದಿ ರೇಡಿಯಸ್ ಆಫ್ electron orbit in hydrogen atom is electrons nth orbit hydrogen atom ಅಲ್ಲಿ ಫಸ್ಟ್ ಆರ್ಬಿಟ್ ಇಲ್ಲ 2 3 4 ಈ ತರ ಆರ್ಬಿಟಲ್ ನಂಬರ್ ಚೇಂಜಸ್ ಆದ್ರೆ ಅದು ರೇಡಿಯಸ್ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದ್ರೆ ನೀವು ಏನು ಮಾಡ್ತೀರಾ ಒಂದು ಜನರಲ್ ಈಕ್ವೇಷನ್ ಯೂಸ್ ಮಾಡ್ಕೋಬಹುದು Rn is equal to 0.53 ಇದೆ ನಿಮ್ಮ ಕಡೆ ಅರ್ಥ ಆಗ್ತಾ ಇಲ್ವಾ
ಇನ್ನ ಇದನ್ನ ಈಸಿಯಾಗಿ ಹೇಳ್ಕೊಡ್ತೀವಿ. R1 ಅಂತ ಇದೆ ನಿಮ್ಮ ಹತ್ರ, ಅದನ್ನ ಇಂಟು n ವ್ಯಾಲ್ಯೂ ಚೇಂಜಸ್ ಅಂದ್ರೆ ಏನಾಗುತ್ತೆ, n ಸ್ಕ್ವೇರ್ ಚೇಂಜಸ್ ಆಗ್ತಾ ಹೋಗುತ್ತೆ. ಅಂದ್ರೆ ನಮ್ಮ ಈಕ್ವೇಶನ್ ಅಲ್ಲಿ ಇರೋದು ಎಪ್ಸಿಲಾನ್ ನಾಟ್ n ಸ್ಕ್ವೇರ್ h ಸ್ಕ್ವೇರ್ n ಸ್ಕ್ವೇರ್ ಚೇಂಜಸ್ ಆಗ್ತಾ ಇದೆ. ಹಾಗಾಗಿ R1 ವ್ಯಾಲ್ಯೂ ಎಷ್ಟಿದೆ ಅಂದ್ರೆ ನಿಮ್ಮ ಹತ್ರ 0.53 ಆಂಗ್ಸ್ಟ್ರಾಂಗ್ ಇದೆ. n ಸ್ಕ್ವೇರ್ ವ್ಯಾಲ್ಯೂ ಕೊಡ್ತಾರೆ, 4th ಆರ್ಬಿಟಲ್ ಆದ್ರೆ n 4 ಆಗುತ್ತೆ, 5th ಅಂದ್ರೆ n 5 ಅಂತ ಸಬ್ಸ್ಟಿಟ್ಯೂಟ್ ಮಾಡಿ n ಸ್ಕ್ವೇರ್. ನೋಡ್ಕೊಳ್ಳಿ, ನಿಮ್ಗೆ ಏನಾದರೂ ಎಷ್ಟಾದ ಬೇರೆ ಬೇರೆ ಆರ್ಬಿಟ್ಸ್ ಅಲ್ಲಿ ಹೈಡ್ರೋಜನ್ ಆಟಮ್ ಅಲ್ಲಿ ರೇಡಿಯಸ್ ಎಷ್ಟಿದೆ ಎಲೆಕ್ಟ್ರಾನ್ ಅಂತ ಕೇಳಿದ್ರೆ 0.53 ಇಂಟು ಆರ್ಬಿಟಲ್ ನಂಬರ್ ಸ್ಕ್ವೇರ್ ಮಾಡಿ. ಥರ್ಡ್ ಆರ್ಬಿಟಲ್ ಅಂದ್ರೆ 3 ಸ್ಕ್ವೇರ್ ಅಂದ್ರೆ 9 ಬಂದಿದೆಯಲ್ಲ ಆ ತರ ಆಗುತ್ತೆ. ಸೆಕೆಂಡ್ ಆರ್ಬಿಟಲ್ ಅಂದ್ರೆ 2 ಸ್ಕ್ವೇರ್ 4 ಆಗುತ್ತೆ. ಎಕ್ಸಾಂಪಲ್ ಅಲ್ಲಿದೆ ನಿಮಗೆ. ನೆಕ್ಸ್ಟ್ ದಿ ರೇಡಿಯಸ್ ಆಫ್, ನೀವು ಹೈಡ್ರೋಜನ್ ಆಟಮ್ ಅನ್ನು ಕ್ಯಾಲ್ಕುಲೇಟ್ ಮಾಡೋದು ಕಲ್ತಿದ್ದೀರಾ. ಹೈಡ್ರೋಜನ್ ಬಿಟ್ಟು ಬೇರೆ ಆಟಮ್ಸ್ ಗೆ ಏನಾಗುತ್ತೆ ಚೇಂಜಸ್, ಯಾರು ಹೇಳ್ತೀರಾ? ಬೇರೆ ಆಟಮ್ ನ ಪರ್ಟಿಕ್ಯುಲರ್ ಆರ್ಬಿಟಲ್ ನಂಬರ್ ಕೊಡ್ತಾರೆ, n 1 2 3 4 ಏನೋ ಕೊಟ್ಟಿರ್ತಾರೆ, z ಕೊಡ್ತಾರೆ. ಯಾಕಂದ್ರೆ z ಬೇರೆ ಬೇರೆ ಆಟಮ್ ಗೆ ಬೇರೆ ಬೇರೆ ಇರುತ್ತೆ ನಂಬರ್ ಆಫ್ ಪ್ರೋಟಾನ್ಸ್. ಹಾಗಾಗ್ಬಿಟ್ಟು ಹೈಡ್ರೋಜನ್ ಗೆ ನಾವು z ತಗೊಳ್ಳೋದೇ ಇಲ್ಲ ಬಿಡಿ. ಹೈಡ್ರೋಜನ್ ಲೈಕ್ ಆಟಮ್ಸ್ ಅಂತ ಬೇರೆ ಕೊಡ್ತಾರೆ, ಹೀಲಿಯಂ ಲಿಥಿಯಂ ಬೆರಿಲಿಯಂ ಕೊಡ್ತಾರೆ. ಅವಾಗ ಏನ್ ಮಾಡಬೇಕು, z ನ ಕನ್ಸಿಡರ್ ಮಾಡಬೇಕಾಗಿರುತ್ತೆ. ಅದನ್ನ ನೀವು ಯೂಸ್ ಮಾಡ್ಕೋಬೇಕು CET ಅಲ್ಲಿ. ದ ರೇಡಿಯಸ್ ಆಫ್, ಬೇಗ ಬರ್ಕೋಬೇಕು, nth orbit, the radius of nth orbit in hydrogen like atoms. ಹೈಡ್ರೋಜನ್ ಲೈಕ್ ಆಟಮ್ಸ್, ಹೈಡ್ರೋಜನ್ ಆಟಮ್ ಅಲ್ಲಿ ಯಾವ ಆರ್ಬಿಟಲ್ ಕೊಟ್ಟರು ನೀವು ರೇಡಿಯಸ್ ನ ಹೇಳ್ಬಿಡ್ತೀರಾ. ಬಟ್ ಹೈಡ್ರೋಜನ್ ಲೈಕ್ ಆಟಮ್ಸ್ ಅಂತ ಕೊಟ್ಟಾಗ ಏನ್ ಮಾಡ್ಬೇಕು, ನಿಮಗೆ z ವ್ಯಾಲ್ಯೂಸ್ ಕನ್ಸಿಡರ್ ಮಾಡಬೇಕಾಗಿರುತ್ತೆ. ಆ z ವ್ಯಾಲ್ಯೂಸ್ ಕನ್ಸಿಡರ್ ಮಾಡಬೇಕು ಅಂದ್ರೆ ಈಕ್ವೇಶನ್ ಅಲ್ಲಿ ಎಲ್ಲಿ ಬರುತ್ತೆ z ಅನ್ನೋದನ್ನ ಫಸ್ಟ್ ನೀವು ಅಬ್ಸರ್ವ್ ಮಾಡಿ ಗೊತ್ತಾಗುತ್ತೆ. ಜನರಲ್ ಫಾರ್ಮುಲಾ ನಮ್ಮ ರೀತಿ ನೋಡಿ, Rn R1 n ಸ್ಕ್ವೇರ್ ತಗೊಳ್ಳೇಬೇಕಾಗಿರುತ್ತೆ. ಬಟ್ ಅಲ್ಲಿ z ನ ತಗೊಂಡಿರ್ಲಿಲ್ಲ ಹೈಡ್ರೋಜನ್ ಆಟಮ್ ಅಲ್ಲಿ. ಎಲ್ಲಿತ್ತು z, ಡಿನಾಮಿನೇಟರ್ ಅಲ್ಲಿ z ಅಂತ ಇದೆ, ಆ z ನ ಬಿಟ್ಟಿದ್ದೆ ನಾನು, z 1 ಆಗುತ್ತೆ ಅಂತ. ಇಲ್ಲಿ ಹೈಡ್ರೋಜನ್ ಲೈಕ್ ಆಟಮ್ಸ್ ಅಂದ್ರೆ ಬೇಕಾದ್ರೆ ನಿಮಗೆ ಎಕ್ಸಾಂಪಲ್ಸ್ ಬರ್ಕೊಳ್ಳಿ. ಇಲ್ಲಿ ಹೀಲಿಯಂ, ಲಿಥಿಯಂ, ಬೆರಿಲಿಯಂ, ಈ ತರ ಆಟಮ್ಸ್ ಕೊಟ್ಟಾಗ ನಿಮಗೆ z ವ್ಯಾಲ್ಯೂಸ್ ಚೇಂಜಸ್ ಇರುತ್ತೆ, ಅದು ಗೊತ್ತಿರಬೇಕು ನಿಮಗೆ. ಹಾಗಾಗಿ z ವ್ಯಾಲ್ಯೂ ಕನ್ಸಿಡರ್ ಆಗುತ್ತೆ. z ಡಿನಾಮಿನೇಟರ್ ದಟ್ ಈಸ್ ಈಕ್ವಲ್ ಟು, ಇನ್ನು ಎಕ್ಸ್ಟ್ರಾ ನಿಮಗೆ ಗೊತ್ತಿದೆ, R1 ವ್ಯಾಲ್ಯೂ ಗೊತ್ತಿದೆ ನಮಗೆ 0.53 ಆಂಗ್ಸ್ಟ್ರಾಂಗ್ ಇಂಟು n ವ್ಯಾಲ್ಯೂ ಕೊಟ್ಟಾಗ ಹಾಕೊಳ್ಳಿ, ಕೊಟ್ಟಿಲ್ಲ n ಇಷ್ಟೇ. ಎಕ್ಸಾಂಪಲ್ ಹೀಲಿಯಂ ಅಲ್ಲಿ ಥರ್ಡ್ ಆರ್ಬಿಟಲ್ ಅಂತ ಕೊಡ್ತಾರೆ, ಅವಾಗ n ವ್ಯಾಲ್ಯೂ 3 ಹಾಕೊಳ್ಳಿ ಅಷ್ಟೇ, 3 ಸ್ಕ್ವೇರ್ ಆಗುತ್ತೆ, 3 ಹಾಕಿಬಿಟ್ರೆ. ಬಟ್ ಹೀಲಿಯಂ ಗೆ ಸಹ ಎಷ್ಟಿರುತ್ತೆ ನಿಮ್ಗೆ ಗೊತ್ತಿರಬೇಕು. ಹೈಡ್ರೋಜನ್ ಗೆ 1, ಹೀಲಿಯಂ ಗೆ 2, ಲಿಥಿಯಂ ಗೆ 3, ಬೆರಿಲಿಯಂ ಗೆ 4. ಅರ್ಥ ಆಗ್ತಿಲ್ಲ ಅಂದ್ರೆ ನಂಬರ್ ಆಫ್ ಪ್ರೋಟಾನ್ಸ್ ಇನ್ ಹೀಲಿಯಂ 2, ಲಿಥಿಯಂ 3, ಬೆರಿಲಿಯಂ 4, ಹೈಡ್ರೋಜನ್ ಅಲ್ಲಿ 1 ಇದೆ ಅಂತ ಗೊತ್ತಿದೆ. ಇಂಟು n ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ 7 ನೋಡ್ಕೋಬೇಕು ಈ ಈಕ್ವೇಶನ್ ಅಲ್ಲಿ. ಹೈಡ್ರೋಜನ್ ಆಟಮ್ ಅಲ್ಲಿ ಏನ್ ಬರುತ್ತೋ ಅದನ್ನ ಕನ್ಸಿಡರ್ ಆಸ್ ಇಟ್ ಇಸ್ ಮಾಡ್ಕೊಳ್ಳಿ. ಡಿವೈಡೆಡ್ ಬೈ z ಇದೆ ನಮ್ಮ ಮೇನ್ ಈಕ್ವೇಶನ್ ಅಲ್ಲಿ. z ಇದೆ, z ಸ್ಕ್ವೇರ್ ಇದೆ, ಒಂದ್ಸತಿ ಅಬ್ಸರ್ವ್ ಮಾಡಿ ಗೊತ್ತಾಗುತ್ತೆ. z ಇದೆ, z ವ್ಯಾಲ್ಯೂ ಚೇಂಜಸ್ ಆಗುತ್ತೆ. ಹೀಲಿಯಂ ಗಾದ್ರೆ 2 ಆಗ್ತೀರಾ, ಲಿಥಿಯಂ ಗಾದ್ರೆ 3 ಆಗ್ತೀರಾ, ಬೆರಿಲಿಯಂ ಗೆ 4 ಆಗ್ತೀರಾ. ಸಮಟೈಮ್ಸ್ ಕೊಡ್ತಾರೆ, ಕೊಡ್ಲಿಲ್ಲ, ನಿಮಗೆ ಗೊತ್ತಿರಬೇಕು. ಜನರಲ್ ಆಗಿ ಪೀರಿಯಡ್ ಟೇಬಲ್ ನೋಡಿರ್ತೀರಾ, ವಾಟ್ ಈಸ್ ದಿ ಆಟಮಿಕ್ ನಂಬರ್ ಫಾರ್ ಹೀಲಿಯಂ, ಲಿಥಿಯಂ, ಬೆರಿಲಿಯಂ, ಹೈಡ್ರೋಜನ್ ಗೊತ್ತಿರುತ್ತೆ. ಇಷ್ಟು ನೀವು ಗೊತ್ತು ಮಾಡ್ಕೋಬೇಕು. ಅರ್ಥ ಆಗ್ತಿಲ್ಲ? ಟೋಟಲ್ 3 ಪಾಯಿಂಟ್ಸ್ ಬರ್ಕೊಂಡಿದ್ದೀರಾ ನಿಮ್ಮ ನೋಟ್ ಅಲ್ಲಿ. 3 ಪಾಯಿಂಟ್ಸ್ ನೀವು ಅಬ್ಸರ್ವ್ ಮಾಡಿ ಒಂದು ಟೈಮ್ CET ಪರ್ಪಸ್ ಯೂಸ್ ಆಗುತ್ತೆ. ಹೈಡ್ರೋಜನ್ ಆಟಮ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬಹುದು ರೇಡಿಯಸ್, ನೀವು ಹೈಡ್ರೋಜನ್ ಲೈಕ್ ಆಟಮ್ಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬಹುದು. ಬೇರೆ ಆಟಮ್ಸ್ ಬರಲ್ಲ. ಯಾಕೆ ಸರ್ ಬರಲ್ಲ ಅಂದ್ರೆ ಡಿಮೆರಿಟ್ ಗೊತ್ತಿದೆ ನಿಮಗೆ. ಇಟ್ ಈಸ್ ನಾಟ್ ಅಪ್ಲಿಕೇಬಲ್ ಫಾರ್ ಕಾಂಪ್ಲೆಕ್ಸ್ ಆಟಮ್ ದಟ್ ಈಸ್ ಮೋರ್ ದೆನ್ 1 ಎಲೆಕ್ಟ್ರಾನ್. 1 ಎಲೆಕ್ಟ್ರಾನ್ ಗಿಂತ ಜಾಸ್ತಿ ಆಟಮ್ಸ್ ಇದು ಅಪ್ಲೈ ಆಗಲ್ಲ. ಬೋಸ್ ಪಾಸ್ಟುಲೇಟ್, ಅದೇ ಇದು ಡಿಮೆರಿಟ್ ಅಂತ ಗೊತ್ತಿದೆ. ಅದನ್ನ ನಾವು ನೆಕ್ಸ್ಟ್ ಸಮ್ಮರ್ಫಿಂಗ್ ಮತ್ತು ವೆಕ್ಟರ್ ಆಟೋಮಿಕ್ ಮಾಡಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ ಸಕ್ಸಸ್ಫುಲ್ ಆಗಿ. ಬಟ್ ನಿಮ್ಮಲ್ಲಿ ಇರೋ ಇಷ್ಟು ನೀವು ನೀಟಾಗಿ ನೋಡ್ಬೋದು. ಅಲ್ಲಿಗೆ ರೇಡಿಯಸ್ ಡಿರೈವೇಶನ್ ಕಂಪ್ಲೀಟ್ ಆಗಿದೆ, ಪ್ಲಸ್ CET ಪಾಯಿಂಟ್ಸ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಇದೆಲ್ಲ ಆದ್ಮೇಲೆ ನಾವು ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ. ನಿಮಗೆ ರೇಡಿಯಸ್ ಗೆ ಡಿರೈವೇಶನ್ ಕೇಳಿಲ್ಲ ಅಂದ್ರೆ ಎನರ್ಜಿ ಡಿರೈವೇಶನ್ ಕಾಮನ್ ಆಗಿ ಕೇಳ್ತಾ ಇರ್ತಾರೆ. ನೆಕ್ಸ್ಟ್ ಅಂದ್ರೆ ಡಿಸ್ಕಸ್ ಮಾಡೋಣ. ಈಗ ಫಸ್ಟ್ ನೀವು ಇಷ್ಟು ಬರ್ಕೊಂಡಿದ್ದೀವಿ ಅಂದ್ರೆ ನೆಕ್ಸ್ಟ್ ಹೆಡಿಂಗ್ ಬರ್ಕೊಳ್ಳಿ 5 ಮಾರ್ಕ್ಸ್ ಗೆ.
5 ಮಾರ್ಕ್ಸ್ ಕೇಳೋ ಕ್ವಶನ್ಸ್ ಆಗಿರುತ್ತೆ. ಸಿಂಪಲ್ ಪಾಯಿಂಟ್ಸ್ ಬರುತ್ತೆ. ಅದರಲ್ಲೂ ಕೂಡ ನೀಟಾಗಿ ನೀವು ನೋಟ್ಸ್ ಮಾಡಿದ್ರೆ ರಿಪೀಟೆಡ್ ಆಗಿ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಬಹಳ ಈಸಿ ಆಗುತ್ತೆ ನಿಮಗೆ. ರೈಟ್ ಆನ್ ಇಲ್ಲಿ ಎಕ್ಸ್ಪ್ರೆಷನ್ ಫಾರ್ energy, total energy ಅಂತಲೂ ಕೇಳ್ಬೋದು ಎಕ್ಸಾಮ್. ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಆಫ್ an electron in hydrogen atom expression for energy of an electron in hydrogen atom in terms of radius. Confuse ಆಗಬಾರ್ದು. ಇಲ್ಲಿ ನಾನು ಡಿರೈವ್ ಮಾಡ್ತಾ ಇರೋದು ಎನರ್ಜಿ ಎಕ್ಸ್ಪ್ರೆಷನ್. ನೋಡಿ, ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಕರೆಕ್ಟ್ ಅಲ್ವಾ? ಬಟ್ ಅದು ಯಾವ್ದ್ರಲ್ಲಿ ಇದೆ ಇನ್ ಟರ್ಮ್ಸ್ ಆಫ್ ರೇಡಿಯಸ್. ಏನಿದೆ ಅಂತ ಅಂದ್ರೆ ನೀವು ಡಿರೈವ್ ಮಾಡಾದ್ಮೇಲೆ ಲಾಸ್ಟ್ಗೆ ರೇಡಿಯಸ್ ನ ಕ್ವಾಂಟಿಟಿ ಏನ್ ಬರುತ್ತಲ್ಲ ಅಲ್ಲಿ ರೇಡಿಯಸ್ ಎಕ್ಸ್ಪ್ರೆಷನ್ ನೀವು ಸಬ್ಸ್ಟಿಟ್ಯೂಟ್ ಮಾಡಬೇಕಾಗಿದೆ. ಸಬ್ಜೆಕ್ಟ್ ಮಿಸ್ಟೇಕ್ ಮಾಡ್ಕೊಂಡ್ಬಿಡ್ತಾರೆ. ಎನರ್ಜಿ ಡಿರೈವೇಶನ್ ಅಂತ ಏನು ರೇಡಿಯಸ್ ಕೇಳಿದಾರೆ ಅಂತ ಡಿರೈವ್ ಮಾಡೋದಲ್ಲ. ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಇನ್ ಟರ್ಮ್ಸ್ ಆಫ್ ರೇಡಿಯಸ್. ಫೈನಲ್ ಈಕ್ವೇಶನ್ ನಮಗೆ ಇಲ್ಲಿ ಹೆಂಗೆ ಝಡ್ ಬಂತಲ್ವಾ, ಝಡ್ ಮೇಲೆ ಹೈಡ್ರೋಜನ್ ಬಂದು ಹಾಕ್ತೀರಾ, ಅದೆಲ್ಲ ಸಿಂಪ್ಲಿಫಿಕೇಶನ್ಸ್ ಮುಗಿದ್ಮೇಲೆ ಇಲ್ಲೂ ಕೂಡ ಆರ್ ವ್ಯಾಲ್ಯೂ ಬರುತ್ತೆ. ಆ ಆರ್ ವ್ಯಾಲ್ಯೂ ನಿಮ್ಗೆ ಗೊತ್ತಿರಬೇಕು ಅಂದ್ರೆ ಪ್ರಾಕ್ಟೀಸ್ ಮೇಲೆ ಮಾತ್ರ ನೀವು ಓದಿರುತ್ತೆ. ನೋಡ್ಕೊಳ್ಳಿ, ನೀವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೀವು ಈ ರೇಡಿಯಸ್ ಡಿರೈವೇಶನ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ನಮಗೆ ಇಟ್ಕೊಂಡಿರ್ಬೇಕು. ಆರ್ ವ್ಯಾಲ್ಯೂ ಅಂತ ತಕ್ಷಣ ಲಾಸ್ಟ್ ನಾನು ಕೇಳ್ತೀನಿ, ಯಾಕಂದ್ರೆ ಇಲ್ಲಿವರೆಗೂ ಮಾರ್ಕ್ಸ್ ಕೊಡಬೇಕು ಅಂದ್ರೆ 4 ಮಾರ್ಕ್ಸ್ ಮಾತ್ರ ಕೊಡ್ತಾರೆ. 1 ಮಾರ್ಕ್ ರೇಡಿಯಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎಲ್ಲಿ ಆರ್ ಅಂತ ಹಾಕ್ಬೇಕಾಗಿರುತ್ತೆ ವ್ಯಾಲ್ಯೂಸ್. ಯಾರು ಹೇಳ್ತೀರಾ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡ್ಕೊಳ್ಳಿ. ಆರ್ ಇಸ್ ಈಕ್ವಲ್ ಟು ವಾಟ್ ಇಸ್ ಎಕ್ಸ್ಪ್ರೆಷನ್ ಫಾರ್ ರೇಡಿಯಸ್? ಎಪ್ಸಿಲಾನ್ ನಾಟ್ n ಸ್ಕ್ವೇರ್ x ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ m into z into y into e ಸ್ಕ್ವೇರ್. z 1 ಆಗುತ್ತೆ, ಬೇರೆ ಬರುತ್ತೆ, ಎಲ್ಲ ಹೈಡ್ರೋಜನ್ ಲೈಟ್ ಆಟಮ್ಸ್ ಹೇಳ್ತೀವಿ ಬಿಡಿಯೋದು. ಬಟ್ ಇಷ್ಟು ಟರ್ಮ್ಸ್ ನ ನೀವು ಕಾಮನ್ ಆಗುತ್ತೆ. ಟೋಟಲ್ 7 ಟರ್ಮ್ಸ್ ನಾವು ಇಟ್ಕೊಳ್ಳಿ. ಈ 7 ಟರ್ಮ್ಸ್ ಎಲ್ಲಿ ಬರುತ್ತೆ ಅದು ಸ್ಕ್ವೇರ್ ಬರುತ್ತೆ, ಕ್ಯೂಬ್ ಬರುತ್ತೆ, ಇಲ್ಲ ಬರಲ್ಲ ನೋಡ್ಕೋಬೇಕು. ಆರ್ ಅಂತ ಇಷ್ಟು ಹೇಳೋಕೆ ನೀವು ರೆಡಿ ಇರಬೇಕು. ಆಯ್ತಾ? ಅಂದ್ರೆ ನೆಕ್ಸ್ಟ್ ಕ್ಲಾಸ್ ನಾನು ಈ ಡಿರೈವೇಶನ್ ಮಾಡೋದ್ರಿಂದ ನೀವು ಇಷ್ಟನ್ನು ಚೆನ್ನಾಗಿ ನೋಡ್ಕೊಂಡು ಬಂದಿರ್ಬೇಕು. ಅಂದ್ರೆ ಡಿರೈವೇಟಿವ್ ಎಕ್ಸ್ಪ್ರೆಷನ್ ಫಾರ್ ರೇಡಿಯಸ್ ಏನಿದೆ ಅಷ್ಟು ನೋಡ್ಕೊಂಡು ನಾನು ಕೇಳಿದ ತಕ್ಷಣ ಹೇಳಂಗಿರ್ಬೇಕು. ಅಂದ್ರೆ ನೀವು ಹೇಳ್ಕೊಂಡೋಗಿರ್ಬೇಕು ರೇಡಿಯಸ್ಗೆ ಎಕ್ಸ್ಪ್ರೆಷನ್ ಏನು ಅಂದ್ರೆ ಹೇಳಂಗಿರ್ಬೇಕು. ಏನ್ ಹೇಳಿ? ಎಪ್ಸಿಲಾನ್ ನಾಟ್ n ಸ್ಕ್ವೇರ್ x ಸ್ಕ್ವೇರ್ m z by e ಸ್ಕ್ವೇರ್. ಇದು ಯಾರು ಸಬ್ಸ್ಟಿಟ್ಯೂಟ್ ಮಾಡೋ ಕರೆಕ್ಟ್ ಆಗಿ ಮಾಡ್ತಿರೋ ಕಂಪ್ಲೀಟ್ 5 ಮಾರ್ಕ್ಸ್ ಬರುತ್ತೆ. ಯಾಕಂದ್ರೆ ಈಸಿಯಾಗಿ ನಿಮ್ಗೆ ಮಾರ್ಕ್ಸ್ ಸಿಗುತ್ತೆ. ಏನಿದೆ ಬೆಟೆಗಂತ ಹೇಳ್ತೀನಿ ನೋಡಿ. ಫಸ್ಟ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನು ಹೇಳ್ತೀನಿ ನಾನು ಬೇಕಾದ್ರೆ ಟೋಟಲ್ ಎನರ್ಜಿ ಅಂದ್ರೆ ಒಂದು ಎಲೆಕ್ಟ್ರಾನ್ ಇವಾಗ ಅಂತ ಎನರ್ಜಿ ಇರಲೇಬೇಕು. ಯಾವ ಎನರ್ಜಿ ಇರುತ್ತೆ ಅಂದ್ರೆ ಕೈನೆಟಿಕ್ ಎನರ್ಜಿ ಇರುತ್ತೆ ಪ್ಲಸ್ ಪೊಟೆನ್ಶಿಯಲ್ ಎನರ್ಜಿ ಇರುತ್ತೆ. ದ ಸಮ್ ಆಫ್ ಕೈನೆಟಿಕ್ ಅಂಡ್ ಪೊಟೆನ್ಶಿಯಲ್ ಎನರ್ಜಿ ಇಸ್ ನಥಿಂಗ್ ಬಟ್ ಟೋಟಲ್ ಎನರ್ಜಿ. ಈ ಟೋಟಲ್ ಎನರ್ಜಿಗೆ ಎಕ್ಸ್ಪ್ರೆಷನ್ ಡಿರೈವ್ ಮಾಡ್ತಾ ಇದ್ದೀರಾ ಈಗ. ಅಲ್ಲಿಗೆ ನಿಮ್ಗೆ ಏನೇನು ಬೇಕು? ಪೊಟೆನ್ಶಿಯಲ್ ಎನರ್ಜಿ, ಕೈನೆಟಿಕ್. ಇದನ್ನ ಸಪರೇಟ್ ಡಿರೈವ್ ಮಾಡ್ಕೊಂತೀವಿ. ಪೊಟೆನ್ಶಿಯಲ್ ಎನರ್ಜಿ ಎಷ್ಟು ಎಲೆಕ್ಟ್ರಾನ್ಗೆ ಅವ್ರು ಆರ್ಬಿಟಲ್ ಇದ್ದಾಗ ಟೋಟಲ್ ಎನರ್ಜಿ ಕೈನೆಟಿಕ್ ಎನರ್ಜಿ ಎಷ್ಟು ಡಿರೈವ್ ಮಾಡ್ಕೊಂಡು ಆಡ್ ಮಾಡ್ತೀವಿ. ಹ್ಯಾಗ್ ಮಾಡಿದಾಗ ನಮಗೆ ಟೋಟಲ್ ಎನರ್ಜಿ ಸಿಗುತ್ತೆ. ಆ ಟೋಟಲ್ ಎನರ್ಜಿಯಲ್ಲಿ ಆರ್ ವ್ಯಾಲ್ಯೂ ಇರುತ್ತೆ ಲಾಸ್ಟ್ಗೆ. ಆರ್ ವ್ಯಾಲ್ಯೂ ಹೇಳಕ್ ಬರ್ತಾ ಇಲ್ಲ ಆ ಥರ ಎಕ್ಸಾಮ್ ಅನ್ನು ಕೂಡ ಕರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಫೈನಲಿ ವಿ ಗೆಟ್ ದಿ ಎಕ್ಸ್ಪ್ರೆಷನ್ ಫಾರ್ ಟೋಟಲ್ ಎನರ್ಜಿ ಸಿಗುತ್ತೆ. ಆಮೇಲೆ ಸಿಟಿ ಪಾಯಿಂಟ್ಸ್ ಕಾಮನ್ ಆಗಿ ಇದೇ ತರ ಇರುತ್ತೆ. ಏನು? ಹೈಡ್ರೋಜನ್ ಆಟಮ್ ಅಲ್ಲಿ ಝಡ್ ವ್ಯಾಲ್ಯೂ ಎಷ್ಟು? 1. ಹೈಡ್ರೋಜನ್ ಲೈಟ್ ಆಟಮ್ ಅಲ್ಲಿ ಝಡ್ ವ್ಯಾಲ್ಯೂ ಚೇಂಜಸ್ ಆಗುತ್ತೆ. ಡಿಫರೆಂಟ್ ಆರ್ಬಿಟ್ಸ್ ಹೋದ್ರೆ ಏನಾಗುತ್ತೆ? n ವ್ಯಾಲ್ಯೂ ಚೇಂಜಸ್ ಆಗುತ್ತೆ. n ವ್ಯಾಲ್ಯೂ ಚೇಂಜ್ ಆದ್ರೆ ಆರ್ ಚೇಂಜಸ್. ಅದೇ ತರ n ವ್ಯಾಲ್ಯೂ ಚೇಂಜಸ್ ಆದ್ರೆ ಏನಾಗುತ್ತೆ? ಎನರ್ಜಿನೂ ಚೇಂಜಸ್ ಆಗುತ್ತೆ. ಅದು ಇನ್ಕ್ರೀಸ್ ಆಗುತ್ತೆ, ಡಿಕ್ರೀಸ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಈಗಂತೂ ನಿಮ್ಗೆ ಗೊತ್ತಾಯ್ತು n ವ್ಯಾಲ್ಯೂ ಜಾಸ್ತಿ ಆದ್ರೆ ಆರ್ ವ್ಯಾಲ್ಯೂ ಕೂಡ ಜಾಸ್ತಿ ಆಗುತ್ತೆ. ಅಂದ್ರೆ ಫಸ್ಟ್ ಆರ್ಬಿಟ್ ಗಿಂತ 2ನೇ ಆರ್ಬಿಟ್, 3ನೇ ಆರ್ಬಿಟ್, 10ನೇ ಆರ್ಬಿಟ್ ಹೋದ್ರೆ ಏನಾಗುತ್ತೆ? ಅದರ ರೇಡಿಯಸ್ ಕೂಡ ಜಾಸ್ತಿ ಆಗುತ್ತೆ. ಅದನ್ನೇ ನೀವು ಹೇಳಿದ್ದು ಆರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು n ಸ್ಕ್ವೇರ್. ಕ್ಲಿಯರ್ ಆಯ್ತಲ್ವಾ? ಸರಿ, ಇಷ್ಟನ್ನು ನೀವು ಮತ್ತೆ ಕ್ಲಾಸ್ ಮಾಡ್ಕೊಂಡ್ರೆ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಎನರ್ಜಿ ಎಕ್ಸ್ಪ್ರೆಷನ್ ಕಂಪ್ಲೀಟ್ ಮಾಡ್ತೀನಿ. ಅಲ್ಲಿಗೆ 50% ಆಫ್ ದ ಚಾಪ್ಟರ್ ಮುಗಿಯುತ್ತೆ. ನೆಕ್ಸ್ಟ್ ಆಟೋಮಿಕ್ ಸ್ಪೆಕ್ಟ್ರಾ ಅಂತ ಇದೆ, ಅಲ್ಲಿ ಡಿರೈವೇಶನ್ಸ್ ಇಲ್ಲ, ಒಂದು ಮಾತ್ರ ಇದೆ, ಅದು ಸಿಂಪಲ್ ಆಗಿರುತ್ತೆ. ರಿಡ್ಬರ್ಗ್ ಕಾನ್ಸ್ಟೆಂಟ್ ಡಿರೈವೇಶನ್ ಕೇಳ್ಬೋದು ಕೆಲವು ಟೈಮು. ಅದನ್ನ ಹೇಳಿ 5 ಸ್ಪೆಕ್ಟ್ರಲ್ ಸೇಲ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಆದ್ಮೇಲೆ
ಫಸ್ಟ್ ಇದು ಹಾಕ್ಬೇಕಲ್ಲ 5 ಮಾರ್ಕ್ಸ್ ಇದು ಆದ್ಮೇಲೆ ನಾನು ಸ್ಪೆಕ್ಟ್ರಲ್ ಲೈನ್ಸ್ ಮತ್ತೆ ಆಟೋಮಿಕ್ ಸ್ಪೆಕ್ಟ್ರಾ ಅಂತ ಕಾನ್ಸೆಪ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಷ್ಟು ನೀವು ನೋಡ್ಕೊಳ್ಳೇಬೇಕು, ಫಾಲೋ ಮಾಡಲೇಬೇಕು. ಇಲ್ಲ ಅಂದ್ರೆ ನೀವು ಪ್ರಾಕ್ಟೀಸ್ ಮಾಡೋದು ಕಷ್ಟ ಆಗುತ್ತೆ ಮುಂದೆ. ಥ್ಯಾಂಕ್ ಯು.